ಬದುಕು ಸುಂದರ. ಬದುಕಿಗೊಂದು ಅರ್ಥ ಇರಬೇಕು ಅಂದ್ರೆ ಜೀವನ ಆರೋಗ್ಯಯುತವಾಗಿರಬೇಕು. ಮನಸ್ಸಿನ ಭಾವನಾತ್ಮಕ ಶಕ್ತಿ, ಶರೀರದ ಕ್ರಿಯಾತ್ಮಕ ಶಕ್ತಿ ಹಾಗೂ ಆತ್ಮಸ್ಥೈರ್ಯದ ಸಮ್ಮಿಲನ ಸ್ಪಿರಿಚುವಲ್ ಶಮನ್ ಎಂದೇ ಹೆಸರುವಾಸಿಯಾಗಿರುವ ಡಾಕ್ಟರ್ ಪೂರ್ವಿ ಜಯರಾಜ್ ಪ್ರಪಂಚದಾದ್ಯಂತ ಔಷಧಿ ರಹಿತ ಚಿಕಿತ್ಸೆಯ ವರ್ಕ್ಶಾಪ್ಗಳನ್ನು ಮಾಡೋ ಇವರು ಸುಮಾರು 80 ಚಿಕಿತ್ಸಾ ವಿಧಾನಗಳಲ್ಲಿ ಪರಿಣಿತಿ ಪಡೆದಿದ್ದಾರೆ. ನಮ್ಮ ಕೆಪಾಸಿಟಿಯಿಂದ ಮೀರಿರೋ ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದೆಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಸಮೃದ್ಧಿ ಲಾಭಕ್ಕಾಗಿ ಹುಟ್ಟು ಹಾಕಿಕೊಂಡಿರೋ ಸಂಸ್ಥೆಯಲ್ಲ, ಇದೊಂದು ಸಹಕಾರ ಸಂಘ. ಇವರ ಕಾರ್ಯಾಗಾರಗಳಲ್ಲಿ ಜನರು ತಮ್ಮ ಸ್ವಾಭಾವಿಕ ಸಾಮರ್ಥ್ಯಗಳನ್ನು ಪುನಃ ಕಂಡುಕೊಂಡು ಹಲವು ನಿಗೂಢ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಂಡಿದ್ದಾರೆ. ಎಲ್ಲ ಕಡೆ ಹೋಗಿ ಏನೇ ಅದು ಪ್ರಯತ್ನ ಆಗಲಿಲ್ಲ. ಅದು ಇಲ್ಲಿ ಬಂದ ಮೇಲೆ ನಾವು ಸಂಪೂರ್ಣ ಗುಣವಾಗಿದ್ದೀವಿ. ಅದು ಸಮೃದ್ಧಿ ಸೆಂಟಿಂಗ್ ನನಗೆ ಒಳ್ಳೆಯದಾಗಿದೆ. ಅವರಿಗೆ ಡಾಕ್ಟರ್ ಪೂರ್ವಿ ಅವರಿಗೆ ಮತ್ತು ಸಮೃದ್ಧಿ ಹೀಲಿಂಗ್ ಸೆಂಟರ್ಗೆ ನನ್ನ ಅಭಿನಂದನೆಗಳು. ಡಾಕ್ಟರ್ ಪೂರ್ವಿ ಪ್ರಪಂಚದಾದ್ಯಂತವಿರೋ ಪ್ರಸಿದ್ಧ ವೈದ್ಯರೊಂದಿಗೆ ಕೆಲಸ ಮಾಡಿದ್ದಾರೆ. ಇವರು ಕಲಿಸುವ ರೀತಿ ಹಾಗೆ ಇವರು ಚಿಕಿತ್ಸೆ ನೀಡುವ ರೀತಿ ನಿಜಕ್ಕೂ ತುಂಬಾನೇ ವಿಶೇಷ. ದೀರ್ಘವಾದ ಉಸಿರಾಟಗಳನ್ನ ಆಡಿ ಒಂದೊಂದು ಉಸಿರು ತಗೊಂಡಾಗೋ ಒಂದೊಂದು ಉಸಿರು ಬಿಟ್ಟಾಗೋ ದೇಹ ಹಗೂರ ಆಗ್ತಾ ಇದೆ, ಮನಸ್ಸು ವಿಶ್ರಾಂತಿ ಪಡಿತಾ ಇದೆ ಅಂತ ಅನ್ಕೊಳ್ಳಿ. ಔಷಧಿ ರಹಿತ ಚಿಕಿತ್ಸೆ, ಸಮಗ್ರ ಚಿಕಿತ್ಸಾ ವಿಧಾನ ಹಾಗೂ ಪರ್ಯಾಯ ವೈದ್ಯ ವಿಧಾನಗಳಲ್ಲಿ ಮುಂಚೂಣಿಯಲ್ಲಿರುವವರು ಡಾಕ್ಟರ್ ಪೂರ್ವಿ ಜಯರಾಜ್. ಇಲ್ಲಿ ಅದೆಷ್ಟೋ ಜನರು ತಮ್ಮ ತಮ್ಮ ಸಮಸ್ಯೆಗಳನ್ನ ಅರಿತು ಅವನ್ನೆಲ್ಲ ನಿಭಾಯಿಸಿ ಗೆದ್ದು ಬಂದಿದ್ದಾರೆ. ನಮ್ಮ ಇಂಡಿಯಾದಂಥ ದೇಶಕ್ಕೆ ಮೊದಲು ಔಷಧ ರಹಿತ ಚಿಕಿತ್ಸೆ ಬೇಕೇ ಬೇಕು. ಯಾಕೆ ಅಂದರೆ ಇವತ್ತು ಜನ ಮೆಡಿಷನ್ ತಿಂದು ಯಾವ ರೀತಿ ನರಳುತ್ತಿದ್ದಾರೆ, ಯಾವ ರೀತಿ ಅನುಭವಿಸ್ತಿದ್ದಾರೆ ಅಂತ ಜನರಿಗೂ ವೀಕ್ಷಕರಿಗೂ ಅವ್ರಿಗೂ ಗೊತ್ತು. ಮಾನಸಿಕವಾಗಿ ದೈಹಿಕವಾಗಿ ಏನೇ ಸಮಸ್ಯೆ ಇದ್ರೂ ರೆಡಿ ಆಗ್ತದೆ ಅನ್ನೋಕ್ಕೆ ನಾನೇ ಸಾಕ್ಷಿ. ಸಮೃದ್ಧಿ ಹೀಲಿಂಗ್ ಸೆಂಟರ್ ಇವತ್ತು ಏನು ಇದೆಯೋ ಇದೇ ರೀತಿ ಹೆಚ್ಚಿನ ಬ್ರಾಂಚ್ಗಳಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಾಚೀನ ಭಾರತದ ಹಲವಾರು ಆರೋಗ್ಯದ ಸೂತ್ರಗಳಲ್ಲಿ ಉಲ್ಲೇಖ ಆಗಿರುವಂತಹ ಔಷಧರಹಿತ ಚಿಕಿತ್ಸೆ ಒಬ್ಬ ಮನುಷ್ಯನ ಒಳಮನಸ್ಸಿನ ಮೂಲಕನೇ ತನ್ನ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಸಾಮರ್ಥ್ಯ, ತಮ್ಮ ದೇಹದಲ್ಲೇ ಇರುವಂತಹ ಆತ್ಮದ ಶಕ್ತಿ ಅಥವಾ ಚೈತನ್ಯವನ್ನು ಉಪಯೋಗಿಸಿಕೊಂಡು ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಸಾಮರ್ಥ್ಯ, ಅಥವಾ ಪ್ರಕೃತಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ತಮ್ಮಲ್ಲಿರುವಂತಹ ಹಲವಾರು ನಿಗೂಢ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇರುವಂತಹ ಒಂದು ಸಾಮರ್ಥ್ಯದ ಬಗ್ಗೆ ಹಲವಾರು ಮೂಢನಂಬಿಕೆಗಳು ನಮ್ಮ ಸಮಾಜದಲ್ಲಿ ಅನ್ಫಾರ್ಚುನೇಟ್ಲಿ ಇದೆ. ಆದ್ರೆ ಈ ಒಂದು ಔಷಧರಹಿತ ಚಿಕಿತ್ಸೆ ಅಥವಾ ಹೋಲಿಸ್ಟಿಕ್ ಹೀಲಿಂಗ್, ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಈ ಚಿಕಿತ್ಸೆಯಲ್ಲಿ ಈ ಥರದ್ ಯಾವುದು ನಿಗೂಢ ಅಥವಾ ಯಾವುದೋ ಒಂದು ಚಮತ್ಕಾರವನ್ನು ಬಳಸಿಕೊಂಡು ಮಾಡುವಂತಹ ಅಂಶ ಏನೂ ಅಲ್ಲ. ಚಮತ್ಕಾರ ನಿಜವಾಗ್ಲೂ ಇದ್ರಲ್ಲಿದ್ರೆ ಅದು ಒಬ್ಬ ಮನುಷ್ಯನ ಒಳಮನಸ್ಸಿನ ಶಕ್ತಿ. ಸುಪ್ತ ಮನಸ್ಸಿನ ಶಕ್ತಿಯನ್ನ ಜಾಗೃತಗೊಳಿಸಿ ಆರೋಗ್ಯಯುತವಾದ ಬದುಕಿನೆಡೆಗೆ ಸಾಗಲು ಡಾಕ್ಟರ್ ಪೂರ್ವಿ ನಿಮಗೆ ನೆರವಾಗ್ತಾರೆ. ಅಗತ್ಯ ಬಿದ್ದಾಗಲೆಲ್ಲ ನೆರವಿಗೆ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹೌದು,
ಆರೋಗ್ಯಯುತವಾದ ಜೀವನಕ್ಕೆ ಸಮೃದ್ಧಿಯೇ ತಳಪಾಯ. ನಮ್ಮಲ್ಲಿರುವಂತಹ ದೈಹಿಕ, ಮಾನಸಿಕ ಅಥವಾ ಆಧ್ಯಾತ್ಮಿಕ ಸಮಸ್ಯೆಯಿಂದ ಸುಲಭವಾಗಿ ಹೊರಬರಲು ಸಾಧ್ಯ ಇದೆ. ಇಲ್ಲಿ ಎಷ್ಟು ಮಟ್ಟಿಗೆ ನಾವು ನಮ್ಮಲ್ಲೇ ಇರುವಂತಹ ಆತ್ಮದ ಶಕ್ತಿಯನ್ನು ನಂಬ್ತೀವಿ ಅನ್ನೋದು ಪ್ರಶ್ನೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಾಕಷ್ಟು ಸತಿ ನಮ್ಮ ಒಳಮನಸ್ಸನ್ನು ಅಥವಾ ಪ್ರತಿ ಕ್ಷಣನೂ ನಮ್ಮ ಆತ್ಮದ ಶಕ್ತಿಯನ್ನು ಉಪಯೋಗಿಸಿದ್ರೂ ಕೂಡ ಆ ಶಕ್ತಿ ನಮ್ಮಲ್ಲಿರುವಂತಹ ದೈಹಿಕ ಕಾಯಿಲೆಗಳನ್ನು ಹೊರಗಡೆ ಹಾಕೋಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಂಬೋಕ್ಕೆ ನಾವೆಲ್ಲೋ ಒಂದು ಕಡೆ ಹಿಂದೇಟಾಗ್ತಾ ಇದ್ದೀವಿ. ಆದರೆ ಈ ಒಂದು ಅಗಾಧವಾದ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗೂ ಕೂಡ ಉಪಯೋಗಿಸ್ಕೊಂಡ್ರೆ ಚಮತ್ಕಾರಿಯುತವಾದ ಬದಲಾವಣೆಗಳನ್ನು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ಇರೋ ವಾತಾವರಣದಲ್ಲೂ ಕೂಡ ಖಡಾಖಂಡಿತವಾಗೂ ನಾವು ಗಮನಿಸಬಹುದು. ಡಾಕ್ಟರ್ ಪೂರ್ವಿ, ಆರೋಗ್ಯಯುತವಾದ ಬದುಕಿಗೆ ದಾರಿ. ಆರೋಗ್ಯಯುತವಾದ ಸಮೃದ್ಧಿಯ ಜೀವನಕ್ಕೆ ನಿಮಗೆ ಸ್ವಾಗತ.